ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟವನ್ನು ನಡೆಸ್ತಾ ಇರುವಂತದ್ದು ಮಹಾನಗರ ಪಾಲಿಕೆಯ ಆಡಳಿತದಲ್ಲಿ ಕನ್ನಡ ಕಡ್ಡಾಯಕ್ಕೆ ಎಂಇಎಸ್ ಮುಖಂಡರಿಂದ ಮತ್ತೆ ಕಿರಿಕನ್ನ ತೆಗೆಯಲಾಗಿದೆ। ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟವನ್ನ ನಡೆಸಲಾಗ್ತಾ ಇದೆ। ಮಹಾನಗರ ಪಾಲಿಕೆಯ ಆಡಳಿತದಲ್ಲಿ ಕನ್ನಡ ಕಡ್ಡಾಯಕ್ಕೆ ಎಂಇಎಸ್ ಮುಖಂಡರಿಂದ ಮತ್ತೆ ಕಿರಿಕ ತೆಗೆಯಲಾಗಿರುವಂತದ್ದು। ಕನ್ನಡವನ್ನ ಕಡ್ಡಾಯ ಮಾಡಬೇಕು, ಕಡ್ಡಾಯಕ್ಕಾಗಿ ಎಂಇಎಸ್ ಮುಖಂಡರಿಂದ ಮತ್ತೆ ಕಿರಿಕನ್ನ ತೆಗೆಯಲಾಗಿದೆ। ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು, ಹೋರಾಟವನ್ನ ನಡೆಸಲಾಗ್ತಾ ಇದೆ। ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿಯಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ। ಎಂಇಎಸ್ ಪುಂಡಾಟವನ್ನ ನಡೆಸಲಾಗ್ತಾ ಇರುವಂತದ್ದು ಇದೀಗ ಮಹಾನಗರ ಪಾಲಿಕೆಯ ಆಡಳಿತದಲ್ಲಿ ಕನ್ನಡ ಕಡ್ಡಾಯ, ಹಾಗಾಗಿ ಕನ್ನಡ ಕಡ್ಡಾಯಕ್ಕಾಗಿ ಹೋರಾಟವನ್ನ ನಡೆಸಲಾಗ್ತಾ ಇದೆ। ಮತ್ತೆ ಕಿರಿಕನ್ನ ತೆಗೆದಿದ್ದಾರೆ ಎಂಇಎಸ್ ಮುಖಂಡರು। ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ। ಪಾಲಿಕೆಯ ಆಡಳಿತದಲ್ಲಿ ಕನ್ನಡ ಕಡ್ಡಾಯ ಹಿನ್ನೆಲೆ ಎಂಇಎಸ್ ಸಂಘಟನೆಗೆ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ। ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗೆ ಇಳಿದು ಎಂಇಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ। ನಾಲಾಯಕ್ ಸರ್ಕಾರ ಅಂತ ಧಿಕ್ಕಾರವನ್ನ ಕೂಗುತ್ತಾ ಘೋಷಣೆಯನ್ನ ಕೂಗಿ ಪುಂಡಾಟವನ್ನ ಮಾಡ್ತಾ ಇರುವಂತದ್ದು। ರಮಕಾಂತ್ ಕೊಂಡಸ್ಕರ್, ಮನೋಹರ್ ಕಿಣೇಕರ್, ಶುಭಂ ಶಳಕೆ ಸೇರಿ ಹಲವರು ಭಾಗಿಯಾಗಿದ್ದಾರೆ ಈ ವೇಳೆ। कोण म्हणते देत नाही, घेतल्याशिवाय राहत नाही। कोण म्हणते देत नाही, घेतल्याशिवाय राहत नाही। बेळगावात हक्क ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಈಗಾಗಲೇ ಕುಂದಾನಗರಿ ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟವನ್ನ ನಡೆಸ್ತಾ ಇರುವಂತದ್ದು, ಹೇಗಿದೆ ಅಲ್ಲಿನ ವಾತಾವರಣ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಖಂಡಿತವಾಗ್ಲೂ ಏನ್ ಮಹಾನಗರ ಪಾಲಿಕೆಯಲ್ಲಿ ಏನ್ ಕನ್ನಡ ಕಡ್ಡಾಯ ಏನ್ ಮಾಡ್ತಾರೆ, ಅದಾದ ಬಳಿಕ ಈಗ ಎಂಇಎಸ್ ಕೊಂಡ್ರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತೀವಿ ಅನ್ನುವ ಒಂದು ಭಯದಲ್ಲಿ ಇವತ್ತು ಒಂದು ರೀತಿಯಾಗಿ ಪ್ರೊಟೆಸ್ಟ್ ಮಾಡಿರ್ತಕ್ಕಂಥದ್ದು। ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ ಅಲ್ಲಿ ಏನ್ ಮಹಾನಗರ ಪಾಲಿಕೆಯಲ್ಲಿ ಏನ್ ಇವರಿಗೆ ಈ ಕನ್ನಡದಲ್ಲೇನೆ ಒಂದು ನೋಟಿಸ್ ಕೊಟ್ಟು ಏನ್ ಸಾಮಾನ್ಯ ಸಭೆಗೆ ಕರೆಯುವ ಒಂದು ವಿಚಾರವಾಗಿ ಅದನ್ನ ಇಟ್ಕೊಂಡು ಅಲ್ಲಿ ಇರ್ತಕ್ಕಂಥ ಏನ್ ನಗರ ಸೇವಕರಿದ್ದಾರೆ ಒಂದು ರೀತಿಯಾಗಿ ಅವತ್ತು ನಡೆದಿರ್ತಕ್ಕಂಥ ಸಾಮಾನ್ಯ ಸಭೆಯಲ್ಲಿ ಕೂಡ ಗದ್ದಲವನ್ನು ಎಬ್ಬಿಸಿ ಒಂದ್ ರೀತಿಯಲ್ಲಿ ಅಲ್ಲಿ ಆ ಸಭೆಯನ್ನ ಅಲ್ಲಿಗೆ ಮುಟುಕುಗೊಳಿಸುವ ರೀತಿಯಲ್ಲಿ ನಡೆದುಕೊಳ್ತಾರೆ। ಅದಾದ ಬಳಿಕ ಈಗ ಮತ್ತೆ ಏನ್ ಎಂಇಎಸ್ ಏನ್ ಮುಖಂಡರಿದ್ದಾರೆ ಇವತ್ತು ಎಲ್ಲರೂ ಕೂಡಿ ಸೇರಿಕೊಂಡು ಇವತ್ತು ಡಿಸಿ ಮೂಲಕ ಏನು ಸರ್ಕಾರದ ವಿರುದ್ಧವೇ ಧಿಕ್ಕಾರ ಕೂಗುತ್ತಾ ಮತ್ತು ಒಂದು ಡಿಸಿ ಅವರಿಗೂ ಕೂಡ ಒಂದು ಮನವಿ ಕೊಟ್ಟಿರ್ತಕ್ಕಂಥದ್ದು, ನಮಗೆ ಯಾವುದೇ ರೀತಿಯಾದಂತ ಇಲ್ಲಿ ಬಹುಸಂಖ್ಯಾತರಾಗಿದ್ದೀವಿ, ಆದ ಕಾರಣ ನಮಗೆ ಅದೇ ಮರಾಠಿಯಲ್ಲೇನೆ ಅಂದ್ರೆ ದಾಖಲೆಗಳನ್ನ ಒದಗಿಸಬೇಕಂತ ಹೇಳಿ ಏನು ಈ ಎಂಇಎಸ್ ಮುಖಂಡರಿದ್ದಾರೆ ಇವತ್ತು ಒಂದ್ ರೀತಿಯಲ್ಲಿ ಪ್ರತಿಭಟನೆ ಮೂಲಕ ಡಿಸಿ ಅವರಿಗೆ ಮನವಿ ಕೊಟ್ಟಿರ್ತಕ್ಕಂಥದ್ದು। ಸುಕನ್ಯಾ, ಮಂಜುನಾಥ್, ಅಲ್ಲಿನ ಪರಿಸ್ಥಿತಿ ಏನಾದ್ರೂ ವಿಕೋಪಕ್ಕೆ ಹೋಗುವಂತ ಸಾಧ್ಯತೆ ಇದೆಯಾ? ಯಾಕಂದ್ರೆ ಹೋರಾಟವನ್ನ ಮಾಡ್ತಿದ್ದಾರೆ, ಇದು ಮೊದಲನೇ ಬಾರಿ ಏನಲ್ಲ, ಮತ್ತೆ ಆಗ್ತಾ ಇರುವಂತದ್ದು, ಹಾಗಾಗಿ ಸುಕನ್ಯಾ ಹೇಳ್ಬೇಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಎಂಇಎಸ್ ಮುಖಂಡರಿಗೆ ಯಾವುದೇ ಏನು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ಏನು ಅಧಿಕಾರಿಗಳಾಗಿರ್ಬೋದು, ಅದೇ ರೀತಿಯಾಗಿ ಏನ್ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇವ್ರ ಬಗ್ಗೆ ಯಾವುದೇ ರೀತಿಯಾದಂತ ತಲೆ ಕಳಿಸ್ಕೊಳ್ಳದೆ ಇದ್ರಿಂದ ಈಗ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಎಲ್ಲಾ ಮುಖಂಡರು ಸೇರಿಕೊಂಡು ಒಂದು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಂತ ಹೇಳಿ ಒಂದ್ ರೀತಿಯಾಗಿ ಒಂದ್ ಪ್ರತಿ ಸರನು ಈ ರೀತಿಯಾಗಿ ಆದಂತ ಒಂದೊಂದು ಪ್ರೊಟೆಸ್ಟ್ ಅನ್ನ ತೆಗೆಯೋದು, ಅದಕ್ಕೆ ಆದಂತ ಒಂದೊಂದು ಹೆಸರನ್ನ ಇಡೋದು, ನಮ್ಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ, ನಾವು ಬಹುಸಂಖ್ಯಾತರು ಇದ್ದೀವಿ ಅಂತ ಹೇಳಿ ಪ್ರತಿ ಸರನು ಮಾಡ್ತಾರೆ। ಇದೊಂದು ರೀತಿಯಾಗಿ ಏನ್ ಬೆಳಗಾವಿ ಅವರಿಗೆ ಏನ್ ಅಧಿಕಾರಿಗಳಾಗಿರ್ಬೋದು ಮತ್ತೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಆಗಿರ್ಬೋದು ಇವ್ರಿಗೆ ಯಾವುದೇ ರೀತಿಯಾದಂತ ಸೊಪ್ಪು ಹಾಕುವ ಮನೆ ಅಂದ್ರೆ ಇವರಿಗೆ ಯಾವುದೇ ರೀತಿಯಂತ ಮನೆ ಹಾಕುವ ಕೆಲಸ ಮಾಡದೇ ಇರೋದ್ರಿಂದ ಈಗ ಎಂಇಎಸ್ ಮುಖಂಡರಿಗೆ ಒಂದ್ ರೀತಿಯಾಗಿ ಮುಜುಗರ ಆಗಿರೋದ್ರಿಂದ ನಮ್ಮ ಎಂಇಎಸ್ ಅನ್ನ ಅಂದ್ರೆ ಅಸ್ತಿತ್ವ ಉಳಿಸ್ಕೊಳ್ಬೇಕಂತೇಳಿ ಈ ರೀತಿ ಮಾಡ್ತಾ ಇದ್ದಾರೆ। ಆದ್ರೆ ಯಾವುದೇ ರೀತಿಯಾದಂತ ವಿಕೋಪಕ್ಕೆ ಹೋಗೋದಾಗ್ಲಿ ಮತ್ತೆ ಯಾವುದೇ ರೀತಿಯಾದಂತ ಇವ್ರದ್ದು ಯಾವುದೇ ರೀತಿಯಂತ ಇಲ್ಲಿ ಅಡಚಣೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಪೊಲೀಸರು ಅವರಿಗೆ ಕಠಿಣ ಕ್ರಮ ಕೈಗೊಳ್ತಾರೆ ಅನ್ನೋದು ಕೂಡ ಗೊತ್ತಿರೋದ್ರಿಂದ ಒಂದು ಪ್ರತಿಭಟನೆ ಮೂಲಕ ಒಂದು ಡಿಸಿ ಅವರಿಗೆ ಮನವಿ ಸಲ್ಲಿಸಿರ್ತಕ್ಕಂಥದ್ದು। ಸುಕನ್ಯಾ, ಧನ್ಯವಾದಗಳು ಮಂಜುನಾಥ್ ಹೆಚ್ಚಿನ ಮಾಹಿತಿಗಾಗಿ। ಈಗಾಗಲೇ ಬೆಳಗಾವಿಯಲ್ಲಿ ಪುಂಡಾಟವನ್ನ ನಡೆಸ್ತಾ ಇರುವಂತದ್ದು ಎಂಇಎಸ್ ಮುಖಂಡರಿಂದ ಕನ್ನಡ ಕಡ್ಡಾಯಕ್ಕಾಗಿ ಮಹಾನಗರ ಪಾಲಿಕೆಯಲ್ಲಿ ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ಮುಖಂಡರು ಮತ್ತೆ ಕಿರಿಕನ್ನ ತೆಗೆದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ। ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು।